ನಮಸ್ಕಾರ ವೀಕ್ಷಕರೇ, ಯು ಜಿ ನೀಟ್ ಮತ್ತು ಯು ಜಿ ಸಿ ಟಿಗಳ ಬಗ್ಗೆ ಭಾಳಷ್ಟು ಒಂದಂದರೆ ಅಪ್ಡೇಟ್ ಬಂದಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದಾನೆ. ಸೊ ಆಲ್ರೆಡಿ ಯು ಜಿ ಸಿ ಟಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಆಲ್ರೆಡಿ ಬಂದಿದ್ದು ಮತ್ತು ಆಮೇಲೆ ಚಾಯ್ಸ್ನ ಮಾಡೋದಕ್ಕಾಗಿ ಸಹ ಲಿಂಕ್ ಸಹ ಬಿಡಲಾಗಿದೆ. ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಚಾಯ್ಸಸ್ ಮಾಡದೇ ಇದ್ದರೆ ನಿಮಗೆ ಎಕ್ಸಿಟ್ ಆದಂಗೆ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಕರೆಕ್ಟಾಗಿ ಚಾಯ್ಸ್ 1 ಚಾಯ್ಸ್ 4 ನಿಮಗೆ ಯಾವುದು ಅವಶ್ಯಕತೆ ಇದೋ ಅದರ ಅನುಗುಣವಾಗಿ ನೀವು ಚಾಯ್ಸಸ್ನ ಆ ಒಂದು ಡೇಟ್ ಏನಿದೆ ಅದಕ್ಕಿಂತ ಮುಂಚೆ ನೀವು ಮಾಡಲೇಬೇಕಾಗುತ್ತೆ. ಸೊ ಈಗ ನಾವು ಯು ಜಿ ನೀಟ್ ಅಂದರೆ ಮಾಪಪ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಮಾಪಪ್ಗೆ ಹೋಗಲು ಬಯಸೋರು ಕಂಪಲ್ಸರಿ ಅಂದರೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಹೋಗಬೇಕಾಗತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಸೊ ನಿಮಗೆ ಕಂಪಲ್ಸರಿಯಲ್ಲಿ ನಿಮಗೆ ಏನು ತೆಗೆದುಕೊಂಡು ಹೋಗಬೇಕು ಅಂತಂದರೆ ಎಂಟ್ರಿ ಪಾಸ್ ಬೇಕಾಗುತ್ತೆ, ವೆರಿಫಿಕೇಷನ್ ಸ್ಲಿಪ್ ಬೇಕಾಗುತ್ತೆ ಮತ್ತು ಡಿ ಡಿಸ್ ಬೇಕಾಗುತ್ತೆ. ಡಿ ಡಿ ನಿಮಗೆ ಅನುಕೂಲತಕ್ಕಾಗಿ ತೆಗೆದುಕೊಂಡೋಗಿ ಗೌರ್ಮೆಂಟ್ ಕೋಟಾ ಬೇಕಾ, ಮತ್ತು ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಬೇಕಾ ಅಥವಾ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಬೇಕಾ ಅಥವಾ ಪ್ರೈವೇಟ್ ಕೋಟಾ ಬೇಕಾ ಅನ್ನೋದ್ರ ಮೇಲೆ ಅದರ ಆಧಾರದ ಮೇಲೆ ಡಿ ಡಿನ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಲ ತೆಗೆದುಕೊಂಡು ಹೋಗೋದನ್ನ ದಯವಿಟ್ಟು ಮರೆಯಬೇಡಿ. ಈ ಸಲ ಈ ಒಂದು ಮಾಪಪ್ ರೌಂಡ್ಗಾಗಿ ಸ್ಟೇಜಸ್ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಮೊದಲನೇ ಸ್ಟೇಜಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮೈಗ್ರೆಂಟ್ ಏನಿರ್ತಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತೆ. ಮತ್ತು ಆಮೇಲೆ NRI, OCI, PIO, NRI ವಾರ್ಡ್ಸ್ ಓನ್ಲಿ ಅಂತ ಇದೆ. ಆ ವಿದ್ಯಾರ್ಥಿಗಳಿಗೆ 18ನೇ ತಾರೀಕು ಡಿಸೆಂಬರ್ 2020 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಅಲ್ಲಿ ಅಂದರೆ ಅಲ್ಲಿ ಅಪ್ ಟು ಫಸ್ಟ್ ರ್ಯಾಂಕ್ನಿಂದ ಲಾಸ್ಟ್ ರ್ಯಾಂಕ್ವರೆಗೆ ಇಲ್ಲಿ ಡೇಟ್ಗೆ ಅನುಗುಣವಾಗಿ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದರೆ ಮಾಪಪ್ ರೌಂಡ್ ನಡೆಸಲಾಗುತ್ತೆ. ರಿಪೋರ್ಟ್ ಕಂಪಲ್ಸರಿ 1 ಗಂಟೆ 30 ನಿಮಿಷದಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಸ್ಟೇಜ್ 2ರಲ್ಲಿ ನೋಡ್ಬೋದು ಫಿಸಿಕಲಿ ಡಿಸೇಬಲ್ಡ್ ಆಗಿರ್ಬೋದು, ತೆಲುಗು, ತುಳು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಅಂದರೆ ರಿಲಿಜಿಯಸ್ ಮೈನಾರಿಟಿ ಕ್ಯಾಟಗರಿ ಓನ್ಲಿ ಅವರಿಗೆ ನೋಡ್ಬೋದು 19 ಡಿಸೆಂಬರ್ 2020 ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ 30 ನಿಮಿಷದವರೆಗೆ ಇರುತ್ತೆ. ಮೊದಲನೇ ರ್ಯಾಂಕ್ನಿಂದ ಕೊನೆಯ ರ್ಯಾಂಕ್ವರೆಗೆ ಅಲ್ಲಿ ಈ ಒಂದು ಮಾಪಪ್ಪನ್ನು ನಡೆಸಲಾಗುತ್ತೆ. ಬಟ್ ರಿಪೋರ್ಟಿಂಗ್ ಟೈಮ್ 8 ಗಂಟೆ 30 ನಿಮಿಷ ಆಗಿರುತ್ತೆ. ಇದಲ್ಲದೆ ಮತ್ತು RC8 ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಪ್ಲಿಕೇಬಲ್ ಇಟ್ ಓನ್ಲಿ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜಿಗೆ ಮಾತ್ರ ಇದು ಸಂಬಂಧಪಟ್ಟಿರುವಂಥದ್ದು. ಈ ಎರಡೂ ಒಂದು ಕೆಟಗರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ನ ಈಗ ನಾನು ಮೆನ್ಷನ್ ಮಾಡಿರುವಂತಹ ದಿನಾಂಕದಂದು ನಡೆಸಲಾಗುತ್ತೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ರಿಲಿಜಿಯಸ್ ಮೈನಾರಿಟಿ ಅಂದರೆ ಎಲ್ಲ ಸ್ಟೇಟ್ನಲ್ಲಿರುವಂಥ ರಿಲಿಜಿಯಸ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲು ಪ್ರಯಾರಿಟಿ ನೀಡಲಾಗುತ್ತೆ. ನಂತರ ಉಳಿದರೆ ಸೀಟ್ ಬೇರೆ ಒಂದು ಸ್ಟೇಟ್ನಲ್ಲಿರುವಂತಹ ರಿಲಿಜಿಯಸ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಂಚಿಕೆ ಮಾಡಲಾಗುತ್ತೆ. ಮತ್ತು ಥರ್ಡ್ ಸ್ಟೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ SC ಆಗಿರ್ಬೋದು, ST ಮತ್ತು ಆಮೇಲೆ OBC ಬರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಆಮೇಲೆ HK ರೀಸನ್ ಆಗಲಿ ಮತ್ತು ಓಪನ್ ಮತ್ತು ಅದರ್ಸ್ ಎಲ್ಲ ಕ್ಯಾಟಗರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ನೀವು ಒಂದು ವೇಳೆ ಎಲಿಜಿಬಲ್ ಆಗಿದ್ದರೆ ಆ ವಿದ್ಯಾರ್ಥಿಗಳು 19 ಡಿಸೆಂಬರ್ 2020 ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೆ ಅಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಅಂದರೆ ರ್ಯಾಂಕಿಂಗ್ 1ರಿಂದ 20,000ವರೆಗೆ, ನಂತರ 4 ಗಂಟೆಯಿಂದ ಸಾಯಂಕಾಲ 4 ಗಂಟೆಯಿಂದ ಅಂದರೆ 20,001ರಿಂದ 40,000 ರ್ಯಾಂಕಿಂಗ್ವರೆಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಇದು ಸ್ಟೇಜ್ 3 ಮುಗಿದ ನಂತರ ಅಲ್ಲಿ ಎಷ್ಟು ಸೀಟ್ಗಳು ಲಭ್ಯವಿವೆ ಅನ್ನೋದು ಮತ್ತೆ ಈ ವೆಬ್ಸೈಟ್ನಲ್ಲಿ ತೋರಿಸಲಾಗುತ್ತೆ. ಅದರ ಅನುಗುಣವಾಗಿ ಸ್ಟೇಜ್ 4ನಲ್ಲಿ ಒಂದು ವಿದ್ಯಾರ್ಥಿಗಳು ಬರಬೇಕಂದ್ರೆ ಕಂಪಲ್ಸರಿಯಲ್ಲಿ ಎಷ್ಟು ಸೀಟ್ಗಳಿವೆ ಲಭ್ಯವಿವೆ ಅದನ್ನು ನೋಡಿಕೊಂಡು ಕನ್ಫರ್ಮ್ ಆದಮೇಲೆ ಅವರು ಮತ್ತೆ ಮಾಪಪ್ ರೌಂಡ್ ಅಂದರೆ ಸೆಕೆಂಡ್ ಮತ್ತು 4th ಸ್ಟೇಜಿಗೆ ಅವರು ಎಂಟ್ರಿ ಕೊಡ್ಬೋದು. ನಂತರ ಮುಂದುವರೆದಾಗೆ ಅಂದರೆ OBC ಆಗಿರ್ಬೋದು, SC ST ಮತ್ತು ಆಮೇಲೆ HK ರೀಸನ್, ಓಪನ್, ಅದರ್ಸ್ ಕ್ಯಾಟಗರಿಗಾಗಿ 20 ಡಿಸೆಂಬರ್ 2020 ಬೆಳಗ್ಗೆ 11 ಗಂಟೆಯಿಂದ 9ರಿಂದ 11 ಗಂಟೆವರೆಗೆ 40,001ರಿಂದ 70,000 ಮತ್ತು 11 ಗಂಟೆ 30 ನಿಮಿಷದಿಂದ 2 ಗಂಟೆವರೆಗೆ 70,001ರಿಂದ 90,000ವರೆಗೆ, ಆಮೇಲೆ 2 ಗಂಟೆ 30 ನಿಮಿಷದಿಂದ 4 ಗಂಟೆ 30 ನಿಮಿಷದವರೆಗೆ 90,001ರಿಂದ 1,10,000ವರೆಗೆ, ಹಾಗೂ ಸಾಯಂಕಾಲ 4 ಗಂಟೆ 30 ನಿಮಿಷದಿಂದ ರ್ಯಾಂಕಿಂಗ್ 1,10,001ರಿಂದ 1,30,000ವರೆಗಿನ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಕ್ರಿಯೆ ಅಂದರೆ ಮಾಪಪ್ ರೌಂಡಲ್ಲಿ ನಡೆಸಲಾಗುತ್ತೆ. ಸ್ಟೇಜ್ 4 ಆದ ನಂತರ ಎಷ್ಟು ಸೀಟ್ಗಳು ಲಭ್ಯವೆ ಅನ್ನೋದನ್ನು ಈ ವೆಬ್ಸೈಟ್ನಲ್ಲಿ ತೋರಿಸಲಾಗುತ್ತೆ. ಮತ್ತು ಸ್ಟೇಜ್ 5ಗೆ ಯಾರು ಎಂಟ್ರಿ ಆಗಬೇಕಂತ ಇದ್ದರೂ ಕಂಪಲ್ಸರಿ ವೆಬ್ಸೈಟ್ನಲ್ಲಿ ಅಲ್ಲಿ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಎಷ್ಟು ಸೀಟ್ ಉಳಿದಿವೆ ಅಂತ. ಅದನ್ನು ನೋಡಿಕೊಂಡವರು ಮಾಪಪ್ ರೌಂಡಿಗೆ ಮತ್ತೆ ಅವರು ಅಂದರೆ ಸ್ಟೇಜ್ 5ಗೆ ಯಾರು ವಿದ್ಯಾರ್ಥಿಗಳು ಇರ್ತಾರೆ ಅದನ್ನು ನೋಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಉಳಿದಂಥ ರ್ಯಾಂಕಿಂಗ್ಗೆ 21 ಡಿಸೆಂಬರ್ 2020 ಆಲ್ರೆಡಿ ನಿಮಗೆ ಸಮಯ ಮತ್ತು ರ್ಯಾಂಕಿಂಗ್ ಸಹ ತೋರಿಸ್ತಾ ಇದ್ದಾನೆ. ನಿಮ್ಮ ರ್ಯಾಂಕಿಂಗ್ ಎಲ್ಲಿ ಬರುತ್ತೋ ಅದರ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಮತ್ತು ದಿನಾಂಕಕ್ಕೆ ಅನುಗುಣವಾಗಿ ಕರೆಕ್ಟ್ ಟೈಮಿಗೆ ನೀವಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ರೀತಿ 22 ಡಿಸೆಂಬರ್ 2020 ನೋಡ್ಬೋದು ಇಲ್ಲಿ ರ್ಯಾಂಕಿಂಗ್ ಇಲ್ಲಿ ಟೋಟಲಿ ಡೀಟೇಲ್ ಆಗಿ ತೋರಿಸಲಾಗ್ತದೆ. ಅದರ ಅನುಗುಣವಾಗಿ ನೀವಿಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ರ್ಯಾಂಕಿಂಗ್ ಎಲ್ಲಿ ಬರುತ್ತೆ ಡೇಟ್ ನೋಡ್ಕೊಳ್ಳಿ, ಟೈಮಿಂಗ್ ನೋಡ್ಕೊಳ್ಳಿ, ಅದರ ಅನುಗುಣವಾಗಿ ಮಾಪಪ್ ರೌಂಡ್ಗೆ ಹೋಗ್ಬೋದು. ಬಟ್ ಹೋಗಿಂತ ಮುಂಚೆ ಮೊದಲೇ ಡಿಸ್ಪ್ಲೇ ಮಾಡಿರ್ತಾರೆ ಸೀಟ್ ಮ್ಯಾಟ್ರಿಕ್ಸ್, ಅದನ್ನು ನೋಡಿಕೊಂಡು ನೀವು ಅಂದರೆ ಲಾಸ್ಟ್ ಸ್ಟೇಜ್ವರೆಗೂ ಅಂದರೆ ನೀವು ಯಾವ ಸ್ಟೇಜ್ನಲ್ಲಿ ಬರ್ತೀರೋ ಚೆಕ್ ಮಾಡ್ಕೊಳ್ಳಿ. ಅದರ ಅನುಗುಣವಾಗಿ ನೀವು ಮಾಪಪ್ ರೌಂಡ್ಗೆ ಅಟೆಂಡ್ ಆಗ್ಬೋದು. ಇದಾದ ನಂತರ ಡೆಂಟಲ್ ಸೀಟ್ಗಾಗಿ ಸಹ ಕಂಡಕ್ಟ್ ಮಾಡಲಾಗುತ್ತೆ. ಅದು 23 ಡಿಸೆಂಬರ್ನಿಂದ 24 ಡಿಸೆಂಬರ್ವರೆಗೆ ನಡೆಸಲಾಗುತ್ತೆ. ಮತ್ತು ಅದರ ಡೀಟೇಲ್ ಇನ್ಫಾರ್ಮೇಷನ್ನ ಭಾಳ ಬೇಗನೆ ವೆಬ್ಸೈಟ್ನಲ್ಲಿ ಅಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ನ ಬಿಡುಗಡೆ ಮಾಡಲಾಗಿದೆ. ಅದರ ಸೀಟ್ ಮ್ಯಾಟ್ರಿಕ್ಸ್ ಲಿಂಕ್ನಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಇದು ಫಸ್ಟ್ ಟೈಮ್ ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ಸ್ಟೇಜ್ 1, ಸ್ಟೇಜ್ 2 ಇಷ್ಟು ಮಾಡ್ತಾಯಿದೆ ಅಂದರೆ ಇಷ್ಟೊಂದು ಕಷ್ಟ ಬಹುಶಃ ಆನ್ಲೈನಲ್ಲೂ ಪಟ್ಟಿಲ್ಲ. ಯಾಕಂದರೆ ಆಫ್ಲೈನಲ್ಲಿ ಉಳಿದಿರುವಂಥ ಸೀಟ್ಗೆ ಅನುಗುಣವಾಗಿ ಯೂಸಲಿ ಮಾಡಬೇಕು.
ಬಟ್ ಇಷ್ಟೊಂದು ಸ್ಟೇಜ್ ಮಾಡಿದ್ರೆ ಇಷ್ಟೊಂದು ಡೇಸ್ಗಳಿದೆ ಅಲ್ಲಿ. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು ಅಥವಾ ಕೆಲವದಕ್ಕೆ ಇರ್ಬೋದು. ಬಟ್ ಸ್ಪೆಷಲಿ ಯಾವ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕೋಟಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಆ ವಿದ್ಯಾರ್ಥಿಗಳಿಗಂತೂ ಭಾಳಷ್ಟು ಕಷ್ಟ ಅನ್ಕೋತೀನಿ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ ಡಿಸ್ಕಸ್ ದಟ್ ಸೀಟ್ ಮ್ಯಾಟ್ರಿಕ್ಸ್. ನೀವಿಲ್ಲಿ ಈ ಒಂದು ಜನರಲ್ ಕೋಟಕ್ಕೆ ಸಂಬಂಧಪಟ್ಟ ಹಾಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಂತ ನೋಡ್ಬೋದು. ಇಲ್ಲಿ 2A ಕನ್ನಡಕ್ಕೆ 1 ಸೀಟ್ ಲಭ್ಯವಿದೆ. ಸೊ ಜನರಲ್ ಮೆರಿಟಲ್ಲಿ 9 ಸೀಟ್ ಇವೆ. ಮತ್ತು ಆಮೇಲೆ SCGನಲ್ಲಿ 1 ಸೀಟ್ ಇದೆ. ಸೊ ಟೋಟಲ್ ಆಗಿ ನೋಡಿದ್ರೆ 11 ಸೀಟ್ ಇವೆ. ಸೊ ಆಲ್ಮೋಸ್ಟ್ ಆಲ್ ಇದು ಯಾವಾಗ ಜನರಲ್ ಕೋಟಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ OBC ಆಗಲಿ ಜನರಲ್ ಮೆರಿಟ್ ಆಗಲಿ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಾಗ ಜನರಲ್ ಕೋಟಕ್ಕೆ ಇದು ಮೊದಲನೇ ಒಂದು ರೌಂಡಲ್ಲಿ ಅಂದರೆ ಮೊದಲನೇ ಸ್ಟೇಜ್ ಆಲ್ಮೋಸ್ಟ್ ಏನು ಸ್ಟಾರ್ಟ್ ಆಗುತ್ತೋ ಅದೇ ದಿನ ಇದು ಕಂಪ್ಲೀಟ್ ಆಗುತ್ತೆ. ಅಪ್ ಟು 6 ಸ್ಟೇಜ್ವರೆಗೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೂ ಸಹ 6 ಸ್ಟೇಜ್ವರೆಗೂ ಮಾಡಿದೆ. ಬಟ್ ಯಾಕೆಂದರೆ ಭಾಳ ಜನ ಮಾಪಪಿಗೆ ಹೋಗ್ತೀನಿ ಅದು ಎಂಟ್ರಿ ಪಾಸ್ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕೆ ಇದೊಂದು ರೀಸನ್ ಇರ್ಬೋದು ಅಂತ ಅನ್ಕೋತೀನಿ. ಓಕೆ, ಸೊ ಇದೊಂದು ಆಯಿತು. ಈಗ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನೆಕ್ಸ್ಟಲ್ಲಿ HK ರೀಸನ್ಗೆ ನೋಡಿ. 3BHಗೆ 1 ಸೀಟ್ ಖಾಲಿ ಇದೆ. GMHನಲ್ಲಿ 1 ಸೀಟ್ ಖಾಲಿ ಇದೆ. ಮತ್ತು STHನಲ್ಲಿ 1, ಟೋಟಲ್ 3 ಸೀಟ್ ಇವೆ. ಸೊ ಇದು ನಾವು ಗೌರ್ಮೆಂಟ್ ಕೋಟಾಗೆ ಸಂಬಂಧಪಟ್ಟಾಗೆ ಟ್ರೈ ಮಾಡಿದೆ 6 ಸ್ಟೇಜಸ್ವರೆಗೆ ಹೋಗಬೇಕಂದ್ರೆ ಹೈಲಿ ಇಂಪಾಸಿಬಲ್. ಸೊ ಮೊದಲನೇ ಸ್ಟೇಜ್ನಲ್ಲಿ ಅಂದರೆ ಯಾವಾಗ ಗೌರ್ಮೆಂಟ್ ಕೋಟಾ ಸ್ಟಾರ್ಟ್ ಆಗುತ್ತೋ ಆವಾಗಿನಿಂದ ಹೇಳ್ತಾ ಇದ್ದೀನಿ, ಮೊದಲನೇ ಸ್ಟೇಜ್ನಲ್ಲಿ ಎಲ್ಲ ಸೀಟ್ಗಳು ಖಾಲಿ ಆಗುತ್ತೆ. 6ನೇ ಸ್ಟೇಜ್ವರೆಗೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ 6 ಸ್ಟೇಜ್ ಮಾಡೋಕ್ಕೆ ಕಾರಣ ಅಷ್ಟೇ. ಭಾಳಷ್ಟು ಜನ ಇದು ಒಂದು ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡ್ಕೊಂಡಿರೋದಕ್ಕೆ ರೀಸನ್ ಇದೆ. ಮತ್ತು ಭಾಳಷ್ಟು ಜನ ಏನಪ್ಪ ಅಂದರೆ ಹೋಗ್ತೀನಿ ಅಂತ ಅಂದ್ಕೊಂಡು ಕೆಲವರು ಕರ್ನಾಟಕೇತರ ಆಗಿರ್ಬೋದು, ಭಾಳಷ್ಟು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೇ ಇರುವಂಥ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಇಷ್ಟೊಂದು ಸ್ಕೆಡ್ಯೂಲ್ ಭಾಳಷ್ಟು ಲೆಂದಿ ಆಗಿದೆ ಅನ್ಕೋತಾ. ಯಾಕಂದರೆ ಫಸ್ಟ್ ಟೈಮ್ ಇಷ್ಟೊಂದು ಸ್ಟೇಜ್ ಈ ಒಂದು KE ಆ್ಯಕ್ಚುಲಿ ನಡೆಸ್ತಾ ಇರೋದು. ಮತ್ತು ಪ್ರೈವೇಟ್ ಕೋಟಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ನೀವು ನೋಡ್ಬೋದು GMPನಲ್ಲಿ 28 ಸೀಟ್ ಇದೆ. ಸೊ ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ಬೋದು. ಯಾರ್ಯಾರು ಪೇಮೆಂಟ್ ಮಾಡಬೇಕಾ ಅಂದರೆ ಪ್ರೈವೇಟ್ ಕೋಟದಲ್ಲಿ ತೊಗೋಬೇಕಂತ ಇದ್ದೀರಾ. ಮತ್ತು ಈ ಒಂದು ನೋಡಿದ್ರೆ GMPHನಲ್ಲಿ ನೋಡಿದ್ರೆ 2 ಸೀಟ್ ಲಭ್ಯ ಇವೆ. ಆಮೇಲೆ MEನಲ್ಲಿ ಅಂದರೆ ತೆಲುಗು ಇದರಲ್ಲಿ ನೋಡ್ಬೋದು ಲಿಂಗ್ವಿಸ್ಟಿಕ್ನಲ್ಲಿ 9 ಇವೆ. MM ಮುಸ್ಲಿಂ ಮೈನಾರಿಟಿಲಿ 7 ಇವೆ. ಸೊ ಅದೇ ರೀತಿ MUನಲ್ಲಿ 3 ಇವೆ. ಓಪನ್ನಲ್ಲಿ 10 ಸೀಟ್ ಇವೆ. ಸೊ ಟೋಟಲಿ 59 ಸೀಟ್ ಇವೆ. ಇಲ್ಲೊಂದು ಸ್ವಲ್ಪ ಪ್ರಯತ್ನ ಮಾಡ್ಬೋದು ಅನ್ಕೋತೀನಿ. ಸೊ ಮತ್ತು ಇನ್ನೊಂದು ಹೇಳಬೇಕಂದ್ರೆ 500ಲಿಂದ ಆಲ್ಮೋಸ್ಟ್ 520-25 ನೋಡಿದ್ರೆ ಜನರಲ್ ಮೆರಿಟಲ್ಲಿ ಸುಮಾರು ಆಲ್ಮೋಸ್ಟ್ ಇಲ್ಲಾಂದರೆ ಅಪ್ರಾಕ್ಸಿಮೇಟ್ಲಿ 5000 ಕ್ಯಾಂಡಿಡೇಟ್ಸ್ ಬರ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಭಾಳಷ್ಟು ಕಾಂಪಿಟೇಷನ್ ಇದೆ. ಬಟ್ ಮ್ಯಾಕ್ಸಿಮಮ್ ನೋಡಿ ಆ್ಯಕ್ಚುಲಿ ಮಾಪಪ್ ರೌಂಡ್ನಲ್ಲಿ ಭಾಳಷ್ಟು ನಡೆಸೋ ಉದ್ದೇಶ ಹೆಂಗಂದರೆ ಅದರ್ಸ್ ಕೋಟಾ ಮತ್ತು NRNಲ್ಲಿ ಭಾಳಷ್ಟು ಸೀಟ್ ಕಾಮನ್ಲಿ ಉಳಿದಿರ್ತವೆ. ಮತ್ತು ಈಗ ಸ್ಪೆಷಲಿ ಗೌರ್ಮೆಂಟ್ ಕೋಟಾ ಅಂದರೆ ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ. ಸೊ ನನ್ನ ಅನಿಸಿಕೆ ಪ್ರಕಾರ ಗೌರ್ಮೆಂಟ್ ಕೋಟಾ ಐ ಥಿಂಕ್ ನೆಕ್ಸ್ಟ್ ಈಗ ಒಂದು ಗೌರ್ಮೆಂಟ್ ಕೋಟಾ ಸ್ಟಾರ್ಟ್ ಆದ ನಂತರ ನೆಕ್ಸ್ಟ್ ಸ್ಟೇಜ್ನಲ್ಲಿ ಇದೊಂದು ಅವೈಲೇಬಲ್ ಆಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಈಗ ನಾವು ಪ್ರೈವೇಟ್ ಕೋಟಾ ನೋಡಿದ್ರು ಭಾಳಷ್ಟು ಜನ ನಿಂತಿದ್ದಾರೆ ಅದನ್ನು ತೆಗೆದುಕೊಳ್ಬೇಕಂತೇಳಿ. ಸೊ ಹಾಗಾಗಿ 6 ಸ್ಟೇಜ್ ಹೋಗೋದು ಮಾತ್ರ ಅದು ಅಸಾಧ್ಯ ಅನ್ಕೋತೀನಿ. ಜಸ್ಟ್ ಒಂದು ಮಾಡಬೇಕಪ್ಪ ಅಂತ ಒಂದು ಸ್ಟೇಜ್ ಮಾಡಲಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಎಷ್ಟು ಸೀಟ್ ಉಳಿದಿವೆ ಇಲ್ಲೊಂದು ನಿಮಗೆ ಮತ್ತೊಮ್ಮೆ ಸ್ಟೇಜ್ ಅನುಗುಣವಾಗಿ ನೋಡ್ಕೊಂಡು ಹೋಗ್ಬೋದು. ಸ್ಟೇಜ್ ಇನ್ನೊಂದು ಹೇಳ್ತಾ ಇದ್ದೀನಿ, ಮೊದಲು ಸಹ ಮಾಪಾಪುರನ್ನು ನಡೆಸಲಾಗಿದೆ. ಸೊ ಇಷ್ಟೊಂದು ಸ್ಟೇಜ್ ವೈಸು ಇಷ್ಟು ಸಿಸ್ಟಮೆಟಿಕ್ ಎಂದು ನಡೆಸಿರಲಿಲ್ಲ. ಯಾಕಂದರೆ ಅಷ್ಟೊಂದು ಜನ ಯೂಸಲಿ ಅಪ್ಲೈ ಮಾಡ್ತಿರಲಿಲ್ಲ. ಬಟ್ ಒಂದು ಸೀಟ್ ಸರೆಂಡರ್ ಬಗ್ಗೆ ಆ್ಯಕ್ಚುಲಿ ಒಂದು ನೋಟಿಫಿಕೇಷನ್ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಸರೆಂಡರ್ ಮಾಡಬೇಕನ್ನೋದು ಗೊತ್ತಾಗಿಲ್ಲ. ಅನ್ಅಫಿಷಿಯಲಿ ಏನೋ ಹೋಗಿ ಅಲ್ಲಿ ಕೊಡಬೇಕಂತ ಏನೋ ಹೇಳ್ತಾ ಇದ್ದರು. ಬಟ್ ಅವರು ಸರೆಂಡರ್ ಅಂದರೆ ನೋಟಿಫಿಕೇಷನ್ ಕೊಟ್ಟರೆ ಮಾತ್ರ ಸರೆಂಡರ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆ. ಅನ್ಅಫಿಷಿಯಲ್ ಹೋಗಿ ಆಗಿ ರೀತಿ ಮಾಡೋವಾಗಿರೋದಿಲ್ಲ, ಅವ್ರು ತೆಗೆದುಕೊಳ್ಳೋ ಹಾಗೂ ಇರೋದಿಲ್ಲ. ಮತ್ತೊಂದು ವೇಳೆ ನೀವು ಅನ್ಅಫಿಷಿಯಲ್ ಅಂದರೆ ನೀವು ಸರೆಂಡರ್ ಒಂದು ವೇಳೆ ಮಾಡದೇ ಇದ್ದರೂ ಸಹ ನಮಗೆ ಯಾವುದೇ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಕಾನೂನು ಸಹ ಕೇಳುತ್ತೆ. ಈಗ ನೀವು ಮಕ್ಕಳ ಮೇಲೆ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ದೀರಂದರೆ ನೀವು ಮಕ್ಕಳಿಗೆ ಯಾವ ರೀತಿ ಇನ್ಫಾರ್ಮೇಷನ್ ಮಾಡಿದ್ದೀರಾ, ಅಫಿಷಿಯಲಿ ನೋಟಿಫಿಕೇಷನ್ ಮಾಡಬೇಕಾಗತ್ತೆ, ಮೆಸೇಜ್ ಮಾಡಬೇಕಾಗತ್ತೆ, ಇಮೇಲ್ ಆಗಬೇಕಾಗತ್ತೆ ಅಥವಾ ಫೋನ್ ಕಾಲ್ ಮಾಡಬೇಕಾಗತ್ತೆ. ಬಟ್ ಸೀಟ್ನ ರದ್ದುಪಡಿಸಲು ಅಥವಾ ಸರೆಂಡರ್ ಮಾಡಲು ಯಾವುದೇ ರೀತಿ ಒಂದು ಅಫಿಷಿಯಲಿ ಅನೌನ್ಸ್ಮೆಂಟ್ ಇಲ್ಲ. ಅಂದರೆ ನೋಟಿಫಿಕೇಷನ್ ಮ್ಯಾಂಡೇಟರಿ ಇರುತ್ತೆ. ಸೊ ಆ ಕಾರಣದಿಂದ KEಗೂ ಗೊತ್ತು, ನಾವು ಒಂದು ವೇಳೆ ಅಫಿಷಿಯಲ್ ನೋಟಿಫಿಕೇಷನ್ ಕೊಡದೇ ಇದ್ದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರು ಸರೆಂಡರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಮೇಲೆ ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕಂತೂ ಆಗೋದಿಲ್ಲ. ಅಂದರೆ ಲಾಜಿಕಲಿ ಹೇಳಬೇಕು ಅಂದರೆ ಮತ್ತು ರೂಲ್ಸ್ ಪ್ರಕಾರನೂ ಮಾತಾಡಿದ್ರೆ KE ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದರ ಹತ್ರ ಯಾವುದೇ ರೀತಿ ಪ್ರೂಫ್ ಇಲ್ಲಕ್ಕೆ ಇವರು ಸರೆಂಡರ್ ಮಾಡಿಲ್ಲ. ನಾವು ಅಂದರೆ ಆ್ಯಕ್ಚುಲಿ ನೋಟಿಫಿಕೇಷನ್ ಕೊಡಲೇಬೇಕಾಗುತ್ತೆ. ವಿತೌಟ್ ನೋಟಿಫಿಕೇಷನ್ ಇವರು ಸರೆಂಡರ್ ಮಾಡಿಲ್ಲ ಅನ್ನೋ ಆಗಿರೋದಿಲ್ಲ. ಅಂದರೆ ಕೇಳಬೇಕು, ಅಂದಾಗಲೇ ಮಕ್ಕಳು ಕೊಡ್ತಾರೆ ವಿನಾ ಕೇಳ್ದೇ ಯಾರು ತಂದು ತೆಗೆದುಕೊಡೋದಿಲ್ಲ. ರೂಲ್ಸ್ ಪ್ರಕಾರ ಅದು ಸಾಧ್ಯನೇ ಇಲ್ಲ. ಓಕೆ, ಸೊ ಮುಂದೆ ಏನಾದರೂ ನೀವು ಬೇರೆ ಒಂದು ಸೀಟ್ಗೆ ಹೋಗಬೇಕಂದ್ರೆ ಸರೆಂಡರ್ ಮಾಡಿ ಅಂತ ಏನೋ ಒಂದು ಆಪ್ಷನ್ ಬಂದರೆ ಅಂದರೆ ನೀವು ಪೆನಾಲ್ಟಿ ಕೊಡುವಂಥ ಬೇಕಾದ್ರೆ ಕೇಳ್ಬೋದು ವಿನಃ ಆ ರೀತಿ ಲೀಗಲ್ ಆ್ಯಕ್ಷನ್ ಲಾಜಿಕಲಿ ಹೇಳ್ತಾ ಇದ್ದೀನಿ ಸಾಧ್ಯನೇ ಇಲ್ಲ. ಓಕೆ, ಯಾಕಂದರೆ KEಗೂ ನೀವು ಸಹ ಈ ಒಂದು ಪ್ರಶ್ನೆನ ಕೋರ್ಟಲ್ಲಿ ಆಗ್ಬೋದು ಒಂದೇಳೆ ಆ್ಯಕ್ಷನ್ ತೆಗೆದುಕೊಂಡ್ರೆ. ಬಟ್ KE ಭಾಳಷ್ಟು ಹುಷಾರಿದೆ, ಅದು ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ವಿನಃ ಮತ್ತೇನೂ ಇಲ್ಲ. ಓಕೆ, ಸೊ ಮಾಪಪ್ ರೌಂಡ್ನಲ್ಲಿ ಎಷ್ಟು ಸೀಟ್ ಉಳಿದ್ವಿ ನಿಮಗೆ ಗೊತ್ತು, ಸಿಸ್ಟಮೆಟಿಕ್ ಒಂದು ಸ್ಕೆಡ್ಯೂಲ್ ಬಗ್ಗೆಯೂ ನಿಮಗೆ ಗೊತ್ತಾಯಿತು. ಓಕೆ, ಸೊ ಬರ್ತಾ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಪಪ್ ರೌಂಡ್ ನಡೀತೆ ಅಂತ. ಯಾಕೆಂದರೆ ಮೊದಲನೇ ಈಗ ಗೌರ್ಮೆಂಟ್ ಕೋಟಾ ಆಗಿರ್ಬೋದು ಮತ್ತು ಪ್ರೈವೇಟ್ ಕೋಟಾದಲ್ಲಿ ನನಗೆ ಆಲ್ಮೋಸ್ಟ್ ಶೋರ್ ಇದೆ.
ಸೊ ಆಲ್ಮೋಸ್ಟ್ ಅಂದ್ರೆ ಸ್ವಲ್ಪ ಈ ಒಂದು ನಾವು ಪ್ರೈವೇಟ್ ಕೋಟಾಕ್ಕೆ ಮುಂದೆ ಇನ್ನೊಂದು ಸ್ಟೇಜ್ ಎಕ್ಸ್ಟ್ರಾ ಹೋಗ್ಬೋದು ಅನ್ಕೋತೀನಿ. ಬಟ್ ಗೌರ್ಮೆಂಟ್ ಕೋಟಾ ಮೊದಲನೇ ದಿನವೇ ಖತಮ್ ಆಗೋದು, ಮೀನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.